ನಮಸ್ಕಾರ ಸ್ನೇಹಿತರೆ. ಗುಂಡ್ಲುಪೇಟೆಯ ಜನಪ್ರಿಯ ಶಾಸಕರು ಹಾಗೂ ಸಚಿವರು ಆಗಿದ್ದಂತಹ ದಿವಂಗತ ಎಚ್.ಎಸ್. ಮಹದೇವ ಪ್ರಸಾದ್ ರವರ 7ನೇ ಪುಣ್ಯ ಸ್ಮರಣೆಯ ದಿನವಾದ ಇಂದು ನಾನು ಅವರ ಧ್ವನಿಯನ್ನು ಅನುಕರಣೆ ಮಾಡ್ತಾಯಿದ್ದೇನೆ. ಇದರಲ್ಲಿ ಒಂದು ಸಣ್ಣ ಪುಟ್ಟ ಲೋಪದೋಷಗಳಿದ್ದರೆ ದಯಮಾಡಿ ಕ್ಷಮೆ ಇರಲಿ ಅಂತ ಕೇಳಿ ಎಚ್.ಎಸ್. ಮಹದೇವ ಪ್ರಸಾದ್ ರವರ ಧ್ವನಿಯ ಅನುಕರಣೆ. ಈಗ ರೈತರು ಕಬ್ಬು ಬೆಳೆದಂಥ ರೈತರು ಆ ಕಬ್ಬಿಗೆ ನ್ಯಾಯಯುತವಾದ ಒಂದು ಬೆಲೆ ಬೇಕು. ಅವ್ರಿಗೆ ಏನು ಕಬ್ಬನ್ನು ಬೆಳೆಯೋದಕ್ಕೆ ಏನು ಖರ್ಚು ವೆಚ್ಚಗಳಾಗುತ್ತೆ ಅದಕ್ಕೆ ತಕ್ಕಂಥ ರೀತಿಯಲ್ಲಿ ಬೆಲೆ ಸಿಗಬೇಕು ಅನ್ನೋದು ಅವರ ಅಪೇಕ್ಷೆ ಇದೆ. ಹಾಗಾಗಿ ಅವರಿಗೆ ಕಷ್ಟ ಅನ್ನೋದಕ್ಕಿಂತ ಏನು ಕಬ್ಬನ್ನು ಸರಬರಾಜು ಮಾಡಿರ್ತಾರೆ ಅದಕ್ಕೆ ನಿಗದಿಪಡಿಸಿರೋ ಹಣ ಅವರಿಗೆ ಪಾವತಿಯಾದರೂ ಅವರಿಗೆ ಸಮಾಧಾನ ಇರುತ್ತೆ. ನಾವು ಯಾರಿಗೂ ಗುಂಡೊಡಿಸಿಲ್ಲ, ಯಾರು ಸಾಯಬೇಕು ಅಂತಲೂ ಹೇಳಿ ನಾವು ಪ್ರಚೋದನೆಯೂ ಮಾಡ್ತಿಲ್ಲ. ಪರಿಸ್ಥಿತಿ ಸಂದರ್ಭ ಆ ರೀತಿ ಬಂದಿರೋದ್ರಿಂದ ಅದನ್ನು ನಿಭಾಯಿಸುವಂಥ ಒಂದು ಎಲ್ಲ ಪ್ರಯತ್ನವೂ ಸರ್ಕಾರ ಮಾಡ್ತಾ ಬಂದಿದೆ. ಹಾಗಾಗಿ ನಾವು ಈ ರೈತರಿಗೆ ಕಳೆದ ಬಾರಿ ನಾವೇ ಆಸಕ್ತಿ ವಹಿಸಿ 2,500 ರೂಪಾಯಿ ಕೊಡಬೇಕು ಅಂತ ಹೇಳಿ ಸರ್ಕಾರವೇ ತೀರ್ಮಾನ ತಗೊಂಡು ಅದರಂತೆ ನಾವು ಒಂದು ಬೆಲೆಯನ್ನು ನಿಗದಿಪಡಿಸಿದ್ದು. ಆದರೆ ನಾವು ನಿಗದಿಪಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಬೆಲೆಗೆ ಸಕ್ಕರೆ ಬೆಲೆಗೂ ಆ ನಂತರ ದಿನಗಳಲ್ಲಿ ಕಡಿಮೆ ಆಗ್ತಾ ಬಂದಿರೋದನ್ನು ಫ್ಯಾಕ್ಟ್ರಿಯ ಮಾಲೀಕರೇನಿದ್ದಾರೆ ಹಣ ಕೊಡೋದಕ್ಕೆ ವಿಳಂಬ ಮಾಡಿದ್ರು. ಅವರು ಏನು ಮಾಡಿದ್ರು, ನ್ಯಾಯಾಲಯದ ಒಂದು ಮೊರೆ ಹೋಗಿ ನಾವು ಫ್ಯಾಕ್ಟ್ರಿಯವರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಿದ ಮೇಲೆ ಅವರು ನ್ಯಾಯಾಲಯದ ಒಂದು ಆದೇಶಗಳನ್ನು ಪಾಲಿಸಬೇಕಾಯಿತು. 900 ಕೋಟಿ ರೂಪಾಯಿ ಆ ವರ್ಷದ ಬಾಕಿ ಇನ್ನೂ ಉಳಿದಿದೆ. ಹೈದರಾಬಾದ್ ಕರ್ನಾಟಕದ 12 ಫ್ಯಾಕ್ಟ್ರಿಗಳಲ್ಲಿ 300 ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದಾರೆ. ಈಗ ಇನ್ನೂ ಉಳಿದಂತೆ ಬಾಂಬೆ ಕರ್ನಾಟಕದಲ್ಲಿ ಈ ಬಾಗಲಕೋಟೆ, ಬಿಜಾಪುರ ಅಲ್ಲಿ ಇನ್ನೂ 2,300 ರೂಪಾಯಿ ಕೋಟಿ ಬಾಕಿ ಇದೆ. ಎಲ್ಲರೂ ಕೂಡ ನಮಸ್ಕಾರ, ಧನ್ಯವಾದಗಳು.